ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅದರಲ್ಲೂ ಕಿತ್ತೂರು ಕರ್ನಾಟಕ ಇರ್ಬೋದು ಮತ್ತು ಈ ಉತ್ತರ ಕನ್ನಡ ಬಹುತೇಕ ತಾಲೂಕುಗಳಲ್ಲಿ ಒಂದು ರೀತಿ ಇತಿಹಾಸದ ಒಂದು ರೀತಿ ಸ್ಮಾರಕಗಳ ತೊಟ್ಟಿಲು ಅಂದ್ರೇ ಹೇಳ್ಬಹುದು. ಯಾಕಪ್ಪ ಅಂತಂದರೆ ಸಾಕಷ್ಟು ಸ್ಮಾರಕಗಳು ಆಗಿನ ಕಾಲದ ರಾಜರ ಮತ್ತು ಗತ ಇತಿಹಾಸವನ್ನು, ವೈಭವವನ್ನು, ವೈಶಿಷ್ಟ್ಯವನ್ನು ಹೇಳಿ ಇವಾಗೂ ಸಹ ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಅಂಚಿನಲ್ಲಿದ್ರೂ ಸಹ ತನ್ನ ಗತ ವೈಭವದ ಇತಿಹಾಸವನ್ನ ಹಿಡಿದಿಟ್ಕೊಂಡಿರ್ತಕ್ಕಂಥ ಕೀರ್ತಿ ಹಲವಾರು ಶಿಲಾಶಾಸನಗಳು ಸಲ್ಲುತ್ತೆ, ಹಲವಾರು ದೇವಸ್ಥಾನಗಳು ಸಲ್ಲುತ್ತೆ, ಮತ್ತೆ ಹಲವಾರು ಸ್ಮಾರಕಗಳು ಸಲ್ಲುತ್ತೆ. ಇಂಥವುಗಳಲ್ಲಿ ಮುಖ್ಯವಾಗಿ ನಾನು ಬಂದಿರತಕ್ಕಂಥದ್ದು ಇವತ್ತು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ದೊಡ್ಡ ವಿಧಾನಸಭಾ ಕ್ಷೇತ್ರ, ಹಳಿಯಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈಗ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಇದನ್ನ ಈಗ ಮಲ್ಲಿಕಾರ್ಜುನ ಗುಡಿ ಅಂತ ಕರೀತಾರೆ. ಇದು ವಿಶೇಷವಾಗಿ ಹಳಿಯಾಳ ಒಂದು ರೀತಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಒಂದು ರೀತಿ ಕಿಲ್ಲ ಅಂದ್ರೆ ಕೋಟೆಯ ಒಂದು ರೀತಿ ಕೆರೆಯ ಕೆರೆಗೆ ಸ್ವಾಗತ ಮಾಡ್ತಕ್ಕಂಥ ಈ ದೇವಸ್ಥಾನ ಇತಿಹಾಸ ಕೆತ್ಕೋದಾದ್ರೆ ವಿಶೇಷವಾಗಿ ಈ ದೇವಸ್ಥಾನ ಸ್ಥಾಪಿತ ಆಗಿರ್ತಕ್ಕಂಥದ್ದು 6ನೇ ಶತಮಾನದಲ್ಲಿ ಸ್ಥಾಪಿತ ಆಗುತ್ತೆ. ಚಾಲುಕ್ಯರ ಕಾಲದಲ್ಲಿ ಇದು ನಿರ್ಮಾಣ ಆಗುತ್ತೆ. ಆಗ ಇದು ಗಜಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನನ ಒಂದ್ ರೀತಿ ಹೆಸರಿಂದ ಕರಿತಾ ಇರ್ತಾರೆ. ನಂತರ 1114ರಲ್ಲಿ 44ರಲ್ಲಿ ಅಂದ್ರೆ 11ನೇ ಶತಮಾನದ ಮಧ್ಯಭಾಗದಲ್ಲಿ ಏನಪ್ಪಾ ಮಾಡ್ತಾರಂದ್ರೆ ಇದನ್ನ ಬನವಾಸಿ ಕದಂಬರು ಇದನ್ನ ಒಂದ್ ರೀತಿ ಅಭಿವೃದ್ಧಿ ಪಡಿಸಿ ಮಲ್ಲಿಕಾರ್ಜುನ ಒಂದ್ ರೀತಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಒಂದ್ ರೀತಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಪ್ರಾರಂಭ ಮಾಡ್ತಾರೆ. ವಿಶೇಷವಾಗಿ ಅಂದಿನಿಂದ ಸಾಕಷ್ಟು ಒಂದ್ ರೀತಿ ತನ್ನ ಗತ ಇತಿಹಾಸನ ಉಳ್ಕೊಳ್ತಾ ಬಂದಿದೆ. ನಂತರ 17ನೇ ಶತಮಾನದಲ್ಲಿ ಎಲ್ಲ ಒಂದ್ ಕಡೆ ಔರಂಗಜೇಬ್ ಅವರು ಒಂದ್ ರೀತಿ ಹಿಂದೂಗಳ ದೇವಸ್ಥಾನಗಳನ್ನ ನಾಶಪಡಿಸಿದ್ರು ಅಂತಕ್ಕಂಥ ಹೇಳಲಾಗ್ತಕ್ಕಂಥ ಹಿಸ್ಟ್ರಿಗಳಲ್ಲಿ ಈ ದೇವಸ್ಥಾನ ಸಹ ತುತ್ತಾಗಿರ್ತಕ್ಕಂಥದಕ್ಕೆ ಸಾಕಷ್ಟು ಕುರುಗಳು ಸಿಗ್ತವೆ. ಯಾಕಪ್ಪ ಅಂತಂದ್ರೆ ಇವತ್ತು ಸಾಕಷ್ಟು ಸ್ಮಾರಕಗಳು, ಸಾಕಷ್ಟು ಶಿಲಾಶಾಸನಗಳು, ಸಾಕಷ್ಟು ಮೂರ್ತಿಗಳು ಕೈ ಹೊಲ್ಟೋಗಿರ್ತಕ್ಕಂಥದ್ದು, ಮೂತಿ ಹೊಲ್ಟೋಗಿರ್ತಕ್ಕಂಥದ್ದು, ಈಗ ಹಲವಾರು ನಿಷ್ಠಗಳಿರ್ತವೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರೇ ಮತ್ತೆ ಪುರಾತತ್ವೆ ಎಲ್ಲ ಇಲಾಖೆ, ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳೇ, ಈ ಒಂದು ನಶಿಸಿ ಹೋಗುವ ಹಂತದಲ್ಲಿದ್ದರೂ ತನ್ನ ಗತ ವೈಭವವನ್ನು ಸಾರುತ್ತಿರುವ ಹಳಿಯಾಳದ ಒಂದು ರೀತಿ ಪ್ರಾಚೀನ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನವನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಹಳಿಯಾಳದ ಕಿಲ್ಲಾಕೋಟೆ ಎಲ್ಲಿದೆ? ಗತ್ತ ಇತಿಹಾಸ ಹೇಳುವ ಪುರಾತನ ಕಾಲದ ದುಸ್ಥಿತಿಯಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ. ಕಿತ್ತೂರು ಕರ್ನಾಟಕ ಐತಿಹಾಸಿಕ ಸ್ಮಾರಕಗಳ ತೊಟ್ಟಿಲು ಅಂದರೆ ತಪ್ಪಾಗಲಾರದು. ಸಾಕಷ್ಟು ಸ್ಮಾರಕಗಳು, ಶಾಸನಗಳು, ಕೋಟೆಗಳು ಹಾಗೂ ದೇವಸ್ಥಾನಗಳು ತನ್ನ ಕಾಲದ ಸ್ವರ್ಣಯುಗದ ಗತ ವೈಭವವನ್ನ ಹೇಳುತ್ತವೆ. ಇಂತಹವುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಿಲ್ಲಾಕೋಟೆಯ ಕೆರೆಯ ದಂಡೆಯಲ್ಲಿ ಬರುವ ಮಲ್ಲಿಕಾರ್ಜುನ ದೇವಸ್ಥಾನವೂ ಸಹ ಒಂದು. ಈ ಮಲ್ಲಿಕಾರ್ಜುನ ಗುಡಿಯು ಮೂಲತಃ 6ನೇ ಶತಮಾನದಲ್ಲಿ ಚಾಲುಕ್ಯರು ಗಜಲಕ್ಷ್ಮಿ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಎಂಬುದಕ್ಕೆ ಇಲ್ಲಿನ ಮೂಲ ವಿಗ್ರಹಗಳು, ದೇವಸ್ಥಾನದ ವಾಸ್ತುಶಿಲ್ಪ ಹೇಳುತ್ತದೆ. ತದನಂತರ 1144ರಲ್ಲಿ ಬನವಾಸಿ ಕದಂಬರು ಇದನ್ನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಲ್ಲಿಕಾರ್ಜುನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಎಂಬ ಪ್ರತೀತಿ ಇದೆ. ಆಗಿನ ಸಂದರ್ಭದಲ್ಲಿ ಅಂದಾಜು 2000 ಜನರು ಈ ದೇವಸ್ಥಾನದ ಆವರಣದಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತಿದ್ರಂತೆ. ಆದರೆ 17ನೇ ಶತಮಾನದ ಮಧ್ಯಭಾಗದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ಮೊಘಲ್ ದೊರೆ ಔರಂಗಜೇಬ್ನ ದಾಳಿಗೆ ತುತ್ತಾಗಿ ವಿರೂಪಗೊಂಡ ದೇವಾಲಯಗಳಲ್ಲಿ ಈ ಹಳಿಯಾಳ ಕೋಟೆಯಲ್ಲಿರುವ ಮಲ್ಲಿಕಾರ್ಜುನ ಗುಡಿಯೂ ಸಹ ಒಂದು. ಮೊಘಲ್ ಸಂಸ್ಥಾನದ ಸೈನಿಕರು ಯಾವ ರೀತಿ ಕರುಣೆ ಇಲ್ಲದೆ ತುಂಬಾ ವಿಕಾರವಾಗಿ ವಿರೂಪಗೊಳಿಸಿದ ಹಲವು ಕುರುಹುಗಳು, ಸ್ಮಾರಕಗಳು ಇಂದಿಗೂ ದೇವಸ್ಥಾನದ ಆವರಣದಲ್ಲಿ ಬಿದ್ದಿರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಆದಾಗ್ಯೂ 19 ಶತಮಾನದ ಕೊನೆಯಲ್ಲಿ ಈ ಹಳಿಯಾಳ ಪಟ್ಟಣದ ಹಿರಿಯರು ಸೇರಿಕೊಂಡು ಈ ಗುಡಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇನ್ನೊಂದು ವಂಶ ಪಾರಂಪರ್ಯವಾಗಿ ಇಂದಿಗೂ ಇಲ್ಲಿ ಈ ದೇವಸ್ಥಾನದ ಆರಾಧಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾಕಷ್ಟು ಗತ ಇತಿಹಾಸ ಹಿಡಿದಿಟ್ಟುಕೊಂಡಿರುವ ಈ ದೇವಸ್ಥಾನವು ಹಲವು ಇತಿಹಾಸದ ಮೈಲುಗಲ್ಲುಗಳನ್ನ ಹೇಳುತ್ತದೆ. ಇಷ್ಟೆಲ್ಲ ಇದ್ರೂ ಸಹ ಪ್ರಾಚ್ಯ ವಸ್ತು ಹಾಗೂ ಪುರಾತತ್ವ ಇಲಾಖೆಯವರು ಈ ಪ್ರಾಚೀನ ದೇವಸ್ಥಾನದ ಕಡೆ ಇಣುಕಿಯೂ ಸಹ ನೋಡಿಲ್ಲ. ಆದ್ರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಇಲ್ಲಿನ ಆರಾಧಕರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಒಂದ್ ರೀತಿ ಮೊದಲು ಯಾವ ರೀತಿ ಇತ್ತಪ್ಪ ಅಂದ್ರೆ ನೋಡಿ, ಗಜಲಕ್ಷ್ಮಿ ಒಂದ್ ರೀತಿ ದೇವಸ್ಥಾನ ಇತ್ತು, ಅದನ್ನ ಚಾಲುಕ್ಯರು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ವಿಗ್ರಹನೇ ಪೂಜೆ ಮಾಡೋದಿಲ್ಲ, ದೀಪ ಹಚ್ಚೋದಿಲ್ಲ,
ಹಿಂಗ್ ಮಾಡಿ ಹಾ ಮೊದ್ಲ ಅಸಿಸ್ಟೆಂಟ್ ಚಾರಿಟಿ ಕಮಿಷನರ್, ಆಮೇಲೆ ಚಾರಿಟಿ ಕಮಿಷನರ್, ಆಮೇಲೆ ಡಿಸ್ಟಿಕ್ ಕೋರ್ಟ್. ಹಾ ಡಿಸ್ಟಿಕ್ ಕೋರ್ಟ್ನಾಗ ಅವ್ರದ್ದು ಅಪ್ಲಿಕೇಶನ್ ಡಿಸ್ಮಿಸ್ ಆಗ್ಯದ, ಯಾಕಂದ್ರ ಅವ್ರು ಹಾಜರಾಗ್ಲಿಲ್ಲ ಡಿಸ್ಟಿಕ್ ಕೋರ್ಟಿಗೆ ಓಕೆ ಅಂತ ಹೇಳಿ. ಮತ್ತ ಆಮೇಲೆ ಇದು ಬಾಗಲಾಬುರಿಲಿ ಖಟ್ಪಟ್ ಮಾಡಿದ್ರು 96 ಒಳಗೆ. ಹಾ ನಾವು ಡಿವೈಎಸ್ಪಿ ಕಡೆ ಕಂಪ್ಲೇಂಟ್ ಮಾಡಿದ್ವಿ. ಹಾ 8 ದಿವಸದ ಮೇಲೆ ನಮಗ್ ಧಮಕಿ ಪತ್ರನು ಬಂದದ, ಅದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. Okay. ಆದ್ರೆ ಅದರ ಏನೇ ಎನ್ಕ್ವೈರಿ ಇಲ್ಲ, ಹಾ. ಹಂಗ ಬಿದ್ದದ. ಒಟ್ಟಾರೆ ದಿನೇ ದಿನೇ ಧಮಕಿಗಳು ಬರ್ತಾ ಇರ್ತವೆ. 96ನಾಗ ಬಂದಿತ್ತು, ಆಮೇಲೆ ನಮಗ ಧಮಕಿ ಬಂದಿಲ್ಲ. ಅದ್ರ 96ನಾಗ ಲೆಟರ್ ಬಂದಿತ್ತು ನಮಗ್. ನೋಡಿ ವೀಕ್ಷಕರೇ, ಇದು ಕೇವಲ ಒಂದೇ ಒಂದು ಕಲ್ಲಿನಿಂದ ಒಂದ್ ರೀತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಒಂದ್ ರೀತಿ ಗುಲಾಬಿಯ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಶಿಲ್ಪಿ, ಸಾಕಷ್ಟು ಅದ್ಭುತವಾಗಿದೆ, ಸಾಕಷ್ಟು ವೈಶಿಷ್ಟ್ಯವಾಗಿದೆ. ಮತ್ತೆ ಈ ಕಲ್ಲುಗಳನ್ನೆಲ್ಲ ಯಾವ ರೀತಿ ಕೆತ್ತಿದ್ರು, ಆಗಿನ ಕಾಲದ ಶಿಲಾಶಾಸನಗಳು ಮತ್ತೆ ಆ ವೈಶಿಷ್ಟ್ಯಗಳು ನೋಡ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಸ್ತು ಇಲಾಖೆಯವರೇ, ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ನೋಡಿ ಈ ರೀತಿ ನಶಿಸಿ ಹೋಗ್ತಾ ಇರುತ್ತೆ, ಆಯ್ತಾ. ಮತ್ತೆ ಇನ್ನೊಂದ್ ಕಡೆ ಔರಂಗಜೇಬ ಅವರ, ವಿಶೇಷವಾಗಿ 17ನೇ ಶತಮಾನದಲ್ಲಿ ಔರಂಗಜೇಬ ಅವರ ಒಂದ್ ರೀತಿ ದೇವಸ್ಥಾನಗಳಲ್ಲಿ ತುತ್ತಾಗಿದ್ರಲ್ಲಿ ಈ ದೇವಸ್ಥಾನ ಸಹ ಒಂದು ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ವಿರೂಪಗೊಂಡಿರ್ತಕ್ಕಂಥ ಈ ಒಂದು ಕಲ್ಲಿನ ಒಂದ್ ರೀತಿ ಸಾಕಷ್ಟು ವಿರೂಪಗೊಂಡಿರ್ತಕ್ಕಂಥ ಸ್ಮಾರಕಗಳೇ ಸಾಕ್ಷಿ. ನೋಡಿ, ಸಾಕಷ್ಟು ಒಂದ್ ರೀತಿ ಒಳಗಡೆನೂ ಸಹ ಸಾಕಷ್ಟು ವಿರೂಪಗೊಂಡಿದ್ದಾವೆ. ಮತ್ತೆ ಹಲವಾರು ಈಗ ಒಳಗಡೆ ಹೀಗೆ ಹಲವಾರು ಮೂರ್ತಿಗಳನ್ನೇ ಕೊಚ್ಚಾಕಿರ್ತಕ್ಕಂಥದ್ದು. ಈಗ ನೋಡಿ, ಬರ್ರಿ ನೋಡಿ, ಈ ರೀತಿ ದೇವಸ್ಥಾನಗಳದ ಒಂದ್ ರೀತಿ ಮೂರ್ತಿಯ ಒಂದ್ ರೀತಿ ಕೈಗಳನ್ನ ಇರ್ತಕ್ಕಂಥದ್ದು, ಒಂದ್ ವಿರೂಪಗೊಳಿಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಆಗಿನ ಕಾಲದಲ್ಲಿ ಔರಂಗಜೇಬು ಮತ್ತೆ ಆತನ ಸಹಚರರ ಒಂದ್ ರೀತಿ ದೇವಸ್ಥಾನ ಸಹಚರರ ದಾಳಿಗೆ ಈ ದೇವಸ್ಥಾನ ತುತ್ತಾಗಿತ್ತು ಅನ್ನೋದಕ್ಕೆ ಈ ವಿರೂಪಗೊಂಡಿರ್ತಕ್ಕಂಥ ಸಾಕಷ್ಟು ಒಂದ್ ರೀತಿ ಸ್ಮಾರಕಗಳೇ ಸಾಕ್ಷಿ. ವಿಶೇಷವಾಗಿ ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನದ ಮುಂದೆಗಡೆ ಹೋಗುವಾಗ ಈಗ ನಾನು ಕೆಳಗಡೆ ಹೋಗ್ತೀನಿ. ಈ ಒಂದು ಕೆರೆ ತುಂಬಾ ಅದ್ಭುತವಾಗಿದೆ. ಈಗ ನೋಡಿ, ನಾನು ನೇರವಾಗಿ ಕೆರೆ ತೋರಿಸ್ತಾ ಇದ್ದೀನಿ. ಇದೇನಪ್ಪಾ ಅಂತಂದ್ರೆ ಸುಮಾರು 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆ ಅಂತ ಹೇಳ್ತಾರೆ. ಈಗ ನಾನು ಈ ಕೆರೆ ಇರ್ತಕ್ಕಂಥದ್ದು 46 ಎಕರೆ ಇದೆಯಂತೆ. 46 ಎಕರೆ ಕೆರೆ. ಎಲ್ಲ ಒಂದ್ ಕಡೆ ಆ ಒಂದು ಕಿಲ್ಲಾ ಕೋಟೆಗಳು ತುಂಬಾ ಭದ್ರತೆಗಾಗಿ ಮಾಡಿದಾಗ ಇದನ್ನ ಕಂದಕ ಅಂತ ಕರಿತಿದ್ರಂತೆ. ಈ ಒಂದು ಕಂದಕ ಅಂತ ಕರೆದಾಗ ಅದು ಬರ್ತಾ ಏನಪ್ಪಾ ಅಂತಂದ್ರೆ ಈ ಕಡೆ ಭಾಗದಾಗೆ ಕೆರೆಯಾಗಿ ಮಾರ್ಪಡ್ತು. ಜೊತೆಗೆ ಇದು ಪ್ರಸ್ತುತ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ. ಈ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಒಂದ್ ರೀತಿ ನೀರನ್ನ ಶೇಖರಣೆ ಮಾಡ್ಬೋದು, ಆದ್ರೆ ಸಾಕಷ್ಟು ಹೂಳು ತುಂಬಿದೆ. ಮತ್ತೆ ಎಲ್ಲೋ ಒಂದ್ ಕಡೆ 2 ವರ್ಷದ ಹಿಂದೆ ಬಂದ್ರಂತೆ, ಒಂದ್ ಅರ್ಧ ಹೂಳು ತೆಗೆದ್ರಂತೆ, JCB ಹೊಂಟೋದ್ರಂತೆ, ಆಯ್ತಾ. ಮತ್ತೆ ಸಾಕಷ್ಟು ಇದಿದಾವೆ. ಮತ್ತೆ 46 ಎಕರೆ ಇವಾಗೂ ಸಹ ಇದೆಯಾ ಅಂತಕ್ಕಂಥದ್ದೇ ತುಂಬಾ ದುರ್ದೈವದ ಸಂಗತಿ. ಈ ಒಂದು ದೇವಸ್ಥಾನ ಪ್ಲಸ್ ಈ ಕೆರೆ ಸಾಕಷ್ಟು ಇತಿಹಾಸ ಹೇಳುತ್ತೆ. ಇವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಕೆರೆನ ಉಳಿಸ್ತಕ್ಕಂಥದ್ದು ಎಲ್ಲ ಸರ್ಕಾರದ ಒಂದ್ ರೀತಿ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ 6ನೇ ಶತಮಾನದಲ್ಲಿ ಒಂದ್ ರೀತಿ ಚಾಲುಕ್ಯರು ವಿಶೇಷವಾಗಿ ಇದನ್ನ ಗಜಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮೂಲ ಸ್ಥಾಪನೆ ಮಾಡ್ತಾರೆ. ಈ ಒಂದು ಏನು ಈ ದೇವಸ್ಥಾನನ ಏನು ಹಳಿಯಾಳದ ಒಂದ್ ರೀತಿ ಕೋಟೆ ಒಂದ್ ರೀತಿ ಕೆರೆಯ ಒಂದ್ ರೀತಿ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ನಂತರ 1144ರಲ್ಲಿ ಬನವಾಸಿ ಕದಂಬರು ಏನಪ್ಪಾ ಮಾಡ್ತಾರಂದ್ರೆ ಇದನ್ನ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ವಿರೂಪಗೊಳಿಸಿದಕ್ಕೆ ಏನಾಕಪ್ಪ ಆಗ್ತಾವಂದ್ರೆ ಎಲ್ಲ ಒಂದ್ ಕಡೆ ಇದನ್ನ ಮಲ್ಲಿಕಾರ್ಜುನ ಗುಡಿಯಾಗಿ ಪರಿವರ್ತನೆ ಮಾಡ್ತಾರೆ. ಈಗ ಪ್ರಸ್ತುತ ಮಲ್ಲಿಕಾರ್ಜುನ ಗುಡಿಯಾಗಿ ಮುಂದುವರೆದಿದೆ. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದರ ವೈಶಿಷ್ಟ್ಯ ಇದೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸಾಕಷ್ಟು ಒಂದ್ ರೀತಿ ನೋಡಿ, ಇವಾಗೂ ಸಹ ಒಂದ್ ರೀತಿ ಇತಿಹಾಸಗಳನ್ನ ಹೇಳ್ತಕ್ಕಂಥ ಈ ದೇವಸ್ಥಾನಕ್ಕೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಸವಾಲುಗಳು ಸಂಕಷ್ಟಗಳು ಬಂದ್ರು ಸಹ ಎಲ್ಲ ಒಂದ್ ಕಡೆ ತನ್ನ ಒಂದ್ ರೀತಿ ಗತವೈಭವನ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ವಿಸ್ಮಯ. ಈಗ ಬನ್ನಿ ನೋಡಿ, ಇದು ಅಮೃತ ಶಿಲೆ. ವಿಶೇಷವಾಗಿ ಈ ಅಮೃತ ಶಿಲೆ ಸಹ ಅವಾಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಈಗ ಪೂಜಾರಿ ಆರಾಧಕರಿದ್ದಾರೆ. ವಿಶೇಷವಾಗಿ ಈಗ ನೋಡಿ, ಇದು ಗರ್ಭಗುಡಿ. ಇಲ್ಲಿ ಅವರು ಒಂದ್ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನೋಡಿ, ಸಾಕಷ್ಟು ಒಂದ್ ರೀತಿ ನಿಗೂಢವಾಗಿದೆ. ಮತ್ತೆ
ಆಗಿನ ಕಾಲದಲ್ಲಿ ಯಾವ ರೀತಿ ವೈಶಿಷ್ಟ್ಯಗಳನ್ನ ಇದ್ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ಇತಿಹಾಸವನ್ನು ಸಹ ಹೇಳ್ತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ. ಈಗ ನೋಡಿ ಆ ಒಂದು ಗರ್ಭಗುಡಿ ಆಗ ಒಂದ್ ರೀತಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದ್ ರೀತಿ ಲಿಂಗವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅದ್ಭುತ, ಅತ್ಯದ್ಭುತ. ಈಗ ನೋಡಿ ಇಲ್ಲೇ ಇದೆ ಈ ಒಂದು ನೋಡಿ ಇದು ಇವೆಲ್ಲ ಈ ಕಲ್ಲಿನ ಶಾಸನಗಳು ಮತ್ತೆ ಈ ದ್ವಾರ ಬಾಗಿಲುಗಳು ಮತ್ತೆ ಸಾಕಷ್ಟು ಒಂದ್ ರೀತಿ ಚಪ್ಪಡಿಗಳನ್ನ ಎಳ್ದಿರ್ತಕ್ಕಂಥದ್ದು. ಒಂದ್ ರೀತಿ ದೇವಸ್ಥಾನವನ್ನ ವಿಶೇಷವಾಗಿ ಮೊದಲಿಂದನೂ ಸಹ ಆರಾಧಕರಾಗಿರ್ತಕ್ಕಂಥ ವಂಶಗಳಲ್ಲಿ ಅತುಲ್ ಬಾಚೋಳ್ಕರ್ ಅವರು ಸಹ ಒಬ್ರು. ವಿಶೇಷವಾಗಿ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ, ಈ ದೇವಸ್ಥಾನದಲ್ಲಿರ್ತಕ್ಕಂಥ ಸಾಕಷ್ಟು ಅವಶೇಷಗಳ ಬಗ್ಗೆ ಇವ್ರೇನ್ ಹೇಳ್ತಾರೆ. ಸರ್ ನಮಸ್ತೆ. ತಾವು ಸಹ ಒಂದ್ ರೀತಿ ಇಲ್ಲೇ ಪಾರಂಪರಿಕವಾಗಿ ಒಂದ್ ರೀತಿ ಆರಾಧಕರು ಅಂತ ಕೇಳಲ್ಪಟ್ವಿ. ವಿಶೇಷವಾಗಿ ತಾವು ಈಗ ಪ್ರಸ್ತುತ ಆರಾಧಕರು. ಏನೇ ಸರ್ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳಿ. ಈ ದೇವಸ್ಥಾನ 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು. ಆವಾಗ ಗಜಲಕ್ಷ್ಮಿ ಗುಡಿ ಇತ್ತು. ಆಮೇಲೆ 1144ರಾಗ ಬನವಾಸಿ ಕದಂಬರು 2ನೇ ಜೈಕಶಿ ಅವರ ಹೆಸರು, ಅವರು ಈಶ್ವರಲಿಂಗ ಸ್ಥಾಪನೆ ಮಾಡಿದ್ರು. ಮತ್ತು ಅದಕ್ಕೆ ಮಲ್ಲಿಕಾರ್ಜುನ್ ಹೆಸರು ಕೊಟ್ಟರು. ಆಮೇಲೆ 1690ರಿಂದ ನಾವು ಬಾಚೋಳ್ಕರ್ ಫ್ಯಾಮಿಲಿ ಇಲ್ಲೇ ಪೂಜೆ ಮತ್ತು ಟ್ರಸ್ಟಿ ಎರಡೂ ವಂಶ ಪಾರಂಪರಿಕದಿಂದ ಮಾಡ್ತಿದ್ದೇವೆ. ಹೇಳಿ ಸರ್. ವಿಶೇಷವಾಗಿ ಆನಂತರ ಸಾಕಷ್ಟು ಒಂದ್ ರೀತಿ ಯಾಕೆ ಸರ್ ದೇವಸ್ಥಾನಗಳ ಸ್ಮಾರಕಗಳು ಸಾಕಷ್ಟು ಒಂದ್ ರೀತಿ ವಿರೂಪಗೊಂಡಿದ್ದಾವೆ? ಯಾರು ರಾಜರು ಇದ್ರು ಹೊರಜಾತಿಯವರು, ಅವರು ದಾಳಿ ಮಾಡಿ ಅದು ಮೂರ್ತಿಗಳು ಒಡೆದಾರ. ಈ ಗುಡಿ ಸಾಧಾರಣ 2000 ಮಂದಿ ಕೂಡೋ ಅಷ್ಟು ದೊಡ್ಡ ಗುಡಿ. ಈಗ 100 ಮಂದಿ ಕೂಡೋ ಅಷ್ಟ ಉಳ್ದದ. ಬಾಕಿ ಎಲ್ಲ ತೆಗೆದ್ ಬಿಟ್ಟಾರ. ಅದು 17ನೇ ಶತಮಾನದಾಗ ಮಾಡಿದ್ದು ದಾಳಿ. ಆಕ್ಚುಲಿ ಇದನ್ನ ಕೋಟೆ ಏನಂತ ಕರಿತಾ ಇದ್ರು ಮೊದ್ಲು? ಈ ಕೋಟೆ ಯಾವಾಗ ನಿರ್ಮಾಣ ಆಯ್ತು? ಇದು ಕೋಟೆ 17ನೇ ಶತಮಾನದಲ್ಲಿ ಬಿಜಾಪುರ ಅಲಿ ಆದಿಲ್ ಶಾ ಕಟ್ಟಿದ್ದು. ಆನಂತರ ಆ ಕೋಟೆ ಕಟ್ಟ ಮೇಲೆ ಸುತ್ತು ಕಡೆಯಿಂದ ಟ್ರೆಂಚ್ ಹೊಡೆದ್ರು. ಅದಕ್ಕೆ ನೀರ್ ಬಿಡ್ಲಿಕ್ಕೆ ಬೇಕಂತ ಹೇಳಿ ಈ ಮುಂದೆ ಇರೋದಕ್ಕೆ ಟ್ಯಾಂಕ್ ಕಟ್ಟಿದ್ರು, ಕೆರೆ. ಅದು ಈಗ 46 ಎಕರೆ ಜಮೀನು ಇದೆ. 46 ಎಕರೆ ಜಮೀನು ಇದೆ, ಕೆರೆ ಇದೆ. ಯಾಕೆ ಈ ಕೆರೆ ಇನ್ನ ಸಾಕಷ್ಟು ಒಂದ್ ರೀತಿ ಇತಿಹಾಸ ಸ್ಮಾರಕಗಳು ಸಹ ಇದ್ರಲ್ಲಿ ಇದಾವೆ. ಯಾಕೆ ಕೆರೆ ಈಗ 46 ಎಕರೆ ಇದೆಯಾ? ಹೌದು ಇದೆ. 46 ಎಕರೆ ಟೋಟಲ್ ಇದೆಯಾ? ಇದೆ. ಇದ್ರ ಜೊತೆಗೆ ಸಾಕಷ್ಟು ಒಂದ್ ರೀತಿ ಕೆರೆ ಅಭಿವೃದ್ಧಿ ಪಡಿಸ್ಬೇಕಲ್ಲ ಸರ್? ಯಾಕೆ ಏನೋ ಸಾಕಷ್ಟು ಗೌರ್ಮೆಂಟ್ ಮಾಡ್ಬೇಕು, ನಾವ್ ಅದಕ್ಕೆ ಏನ್ ಮಾಡೋದು ಸಾಧ್ಯ ಇಲ್ಲ. ಯಾಕಂದ್ರೆ ಕೆರೆ ಗೌರ್ಮೆಂಟ್ ತಗೋಬೇಕಿದೆ, ನಮ್ ತಗೋಬೇಕಿಲ್ಲ. ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ ಇದು. ಹೌದು. ಯಾಕೆ ಮೊದ್ಲಿಂದಾನು ಯಾರು ಹೂಳು ಎತ್ತಿಲ್ವಾ ಇದನ್ನ? ಇಲ್ಲ. ಈಗ 2 ವರ್ಷದ ಮೊದ್ಲ ದಾಂಡೇಲಿಯಿಂದ 2 JCB ಬಂದಿದ್ದು, ಅವ್ರಷ್ಟ ಹೂಳಿ ಎತ್ತು ಕೊಟ್ಟಾರ. ಅದು ಪೂರಾ ಮಾಡ್ಲಿಲ್ಲ ಅವರು. ಬಿಸಿಗಾಲ್ನಾಗ ಅಷ್ಟ ಮಾಡಿ ಹೋಗ್ಬಿಟ್ಟ. ಒಟ್ಟಾರೆ ಅರ್ಧಂಬರ್ಧ ಹೂಳು ಎತ್ಬಿಟ್ಟು. ಹೌದೌದು. ಏನ್ ಸರ್ ಕೆರೆ ಕಟ್ಟೆ ಏನಾರು ಸ್ವಲ್ಪ ವೀಕ್ ಆಗಿದಾವೆ ಅಂತ ಸುದ್ದಿ ಇದೆಯಲ್ಲ? ಇಲ್ಲ ಅದೇನು. ಹೌದಾ? ಈ ಕಡೆಯಿಂದ ಊರ್ ಬೇರೆ ಸಂಪರ್ಕ ಮಾಡ್ತವೆ ಬೇರೆ ಕಡೆ. ಈ ಕೆರೆ ಪಾಳಿ ಮೇಲಿಂದ ಏನ್ ರಸ್ತೆ ಹೋಗ್ತದ, ಹೌಗಿನಿಂದ ಮುಂದೆ ಹೋಗಿ ತಿಮ್ಮಾಪುರ್ ಮಂಗಳವಾಡ ಇಲ್ಲಿ ತನಕ ಹೋಗ್ತದ. ಹೌಗಿವರೆಗೂ ಹೋಗುತ್ತೆ ರೋಡ್. ಹೌದು. ಈ ತಿಮ್ಮಾಪುರ್ ಕಾಣಿಸೋದು ಅದು ಹೌಗಿ. ತಿಮ್ಮಾಪುರ ಮೇಲಿಂದ ಹೌಗಿಗೆ ಹೋಗ್ಲಿಕ್ಕೆ ಬರ್ತದೆ. ಓಕೆ ಸರ್. ಏನು ಯಾರಾದ್ರೂ ಪ್ರಾಚ್ಯ ವಸ್ತು ಇಲಾಖೆ ಸಾಕಷ್ಟು ಸ್ಮಾರಕಗಳು ದಿನ ಸಿಗ್ತಾವೆ. ಯಾರಾದ್ರೂ ಪ್ರಾಚ್ಯ ವಸ್ತು ಇಲಾಖೆಯವರು ಯಾರಾದ್ರೂ ಬಂದು ಹೋಗಿದಾರ? ಬಹಳ ವರ್ಷದ ಮೊದ್ಲ ಒಂದ್ಸಲ ಬಂದ್ ಹೋಗ್ಯಾರ. ಈಗ ಅಂದ್ಮೇಲೆ ಏನ್ ಯಾರು ಬರ್ಲಿಲ್ಲ. ಸಾಕಷ್ಟು ಒಂದ್ ರೀತಿ ಇನ್ನ ಸ್ಮಾರಕಗಳು ಯಾಕೆ ರಚನೆ ಮಾಡ್ತಾ ಇಲ್ಲ? ಯಾಕೆ? ಅದು ಗೌರ್ಮೆಂಟ್ ಸಂಬಂಧ ಬರ್ತದ, ನಮಗೇನ್ ಸಂಬಂಧ ಬರುದಿಲ್ಲ. ಇದು ಗುಡಿ ಏನದ ಪಬ್ಲಿಕ್ ಟ್ರಸ್ಟ್ ಅದ. ಅದ್ರದ್ದು ಪ್ರಾಪರ್ಟಿ ಏನಿತ್ತು ಅವ್ರೆಲ್ಲಾ ಯಾರ ಮ್ಯಾನೇಜರ್ ಅಂತ ಹೇಳಿ ಇದ್ರು, ಅವ್ರು ತಿನ್ಬಿಟ್ಟಾರ. ಈಗ ನಾ ಡೈರೆಕ್ಟ್ ಚಾರ್ಜ್ ಮಾಡ್ತೀನಿ, ನಾ ಪ್ರೂಫ್ ಮಾಡಬಹುದು. ಅದ್ರ ಯಾರು ಸರ್ ಮ್ಯಾನೇಜರ್? ಹಳ್ಳಿಕಿರಿ ಅಂತ ಹೇಳಿದ್ರು. ಎಲ್ಲಿದ್ರು ಅವರು? ಇಲ್ಲೇ ಹಳ್ಯಾಳ್ನಾಗ ಇದ್ರು. ಇವಾಗ ಇದಾರ? ಇಲ್ಲ, ಅವ್ರು ತಿರ್ಕೊಂಡಾರ. ಆದ್ರ ಏನ್ ಉಳ್ದದ್ ಪ್ರಾಪರ್ಟಿ ಅದ ಟ್ರಸ್ಟ್ ಇಂತ ಅವೇ ಕೊಡ್ಲಿಕ್ಕೆ ತಯಾರಿಲ್ಲ ಅವ್ರು. ಸಂರಕ್ಷಣೆ ಅವ್ರ ಕುಟುಂಬದವರು. ಹೌದು. 88 ಒಳಗ ಅವ್ರು ತಿರ್ಕೊಂಡಾರ. ಆವಾಗಿಂದ ಅವ್ರ ಪ್ರಾಪರ್ಟಿ ಇಟ್ಕೊಂಡ ಕೂತಾರ. ನೀವೇನಾರು ಇದ್ರ ಬಗ್ಗೆ ಕಂಪ್ಲೇಂಟ್? ಮಾಡೇವಿ, ನಾವು ಕಂಪ್ಲೇಂಟ್ ಮಾಡೇವಿ. ಕೋರ್ಟ್ನಾಗಿಲ್ಲ. ನಾವು ಅಸಿಸ್ಟೆಂಟ್ ಚಾರಿಟಿ ಕಮಿಷನರ್ ಕಡೆ
ತಹಶೀಲ್ದಾರ್ ಕಡೆ DC ಕಡೆ ಕಂಪ್ಲೇಂಟ್ ಅಪ್ಲಿಕೇಶನ್ ಮಾಡೇವಿ. ಮುಜರಾಯಿಗೆ? ಹಾ ಮುಜರಾಯಿ ಇಲಾಖೆ. ಹಾ. ಆದ್ರೆ ಅವ್ರು ಏನು ಎನ್ಕ್ವೈರಿ ಮಾಡ್ದ ಹಂಗೆ ಇಟ್ಕೊಂಡು ಬಿಟ್ಟ. ಓಕೆ, ಯಾಕೆ ಸರ್ ಈ ರೀತಿ, ಯಾಕೆ ನಿರ್ಲಕ್ಷ್ಯ ಅಂತ? ನಮಗೇನ್ ಗೊತ್ತ್ರಿ, ಈಗ ನಮಗ್ ಎಷ್ಟು ಅಧಿಕಾರ ಅಪ್ಲಿಕೇಶನ್ ಮಾಡೋದು, ಅದ್ರ ಮೇಲೆ ನಮ್ದು ಏನು ಅಧಿಕಾರ ಇಲ್ಲ ನಮ್ಗೆ. ಓಕೆ, ಏನ್ ಎನ್ಕ್ವೈರಿ ಆಫೀಸರ್ ಅಂತ ಹೇಳಿ ಅವ್ರು ಇರ್ತಾರೆ, ಅವ್ರು ಮಾಡ್ಬೇಕದು, ನಮಗ್ ಸಂಬಂಧ ಇಲ್ಲ. ಒಟ್ಟಾರೆ ಇದನ್ನ ಸಂರಕ್ಷಣೆ ಮಾಡ್ಕೋತಾ ಹೊರಟಿದ್ದೀರಾ? ಹೌದು. ಆಗ ಏನ್ ಕಮ್ಮಿ ಬೀಳ್ತದ ನಮ್ ಕಿಸ್ದಾಗಿಂದ ಹಾಕ್ತೇವಿ, ಆದ್ರೆ ಡೈಲಿ ಪೂಜಾ, ಸಾಯಂಕಾಲ ದೀಪ ಎಲ್ಲಾ ಮಾಡ್ತೇವಿ. ಭಕ್ತಾದಿಗಳು ಸಂಖ್ಯೆ ಯಾವ ರೀತಿ ಇದೆ? ಶಿವರಾತ್ರಿಗೆ ಮತ್ತೆ ಶ್ರಾವಣ 4 ಸೋಮವಾರ 5 ಸೋಮವಾರ ಎಷ್ಟು ಬರ್ತಾವ ಅಷ್ಟಕ್ಕೆ ಬರ್ತಾರ ಮಂದಿ, ಬಾಕಿ ಟೈಮಿಗೆ ಬರುದಿಲ್ಲ. ಅಕಸ್ಮಾತ್ ಮಳಿ ಆಗ್ಲಿಲ್ಲ ಆದ್ರೆ ಇಲ್ಲೇ ಬರ್ತಾರ. ಮಾರುದ್ರ ಅಭಿಷೇಕ ಮಾಡ್ರಿ, ಮಳಿ ಆಗ್ತದ, ಇದ್ ನಮಗ್ ಗ್ಯಾರಂಟಿ ಐತಿ, ಮಾಡ್ಕೊಡ್ರಿ ಅಂತ ಹೇಳಿ ಬರ್ತಾರ, ಬಾಕಿ ಟೈಮಿಗೆ ಬರುದಿಲ್ಲ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ವೈಶಿಷ್ಟ್ಯ, ಗತವೈಭವ ಮತ್ತೆ ಸ್ಮಾರಕಗಳನ್ನು ಹೇಳ್ತಕ್ಕಂಥ ಈ ಒಂದು ಮಲ್ಲಿಕಾರ್ಜುನ ಒಂದ್ ರೀತಿ ಸ್ವಾಮಿ ದೇವಸ್ಥಾನದ ಒಂದ್ ರೀತಿ ಇತಿಹಾಸ, ಸಾಕಷ್ಟು ಸಮಸ್ಯೆಗಳಿದ್ರು ಸಹ ತನ್ನ ಗತ ಇತಿಹಾಸವನ್ನು ಇಟ್ಕೊಂಡ್ಬಂದಿದೆ. ಆದಾಗ್ಯೂ ಸಹ ಮುಜರಾಯಿ ಇಲಾಖೆ ಇರ್ಬೋದು, ಮತ್ತೆ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಇರ್ಬೋದು, ಈ ಕಡೆ ಕಣ್ತೆರದೇ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ. ಸಾಕಷ್ಟು ದಿನೇ ದಿನೇ ಸ್ಮಾರಕಗಳು ಮತ್ತೆ ನಶಿಸಿ ಹೋಗಿರ್ತಕ್ಕಂಥ, ವಿರೂಪಗೊಂಡಿರ್ತಕ್ಕಂಥ ಸ್ಮಾರಕಗಳು ದಿನೇ ದಿನೇ ಸಿಗ್ತಾ ಇರ್ತಕ್ಕಂಥವು ತುಂಬಾ ಸಾಕಷ್ಟು ಇತಿಹಾಸವನ್ನು ಹೇಳ್ತವೆ. ಹಾಗಾಗಿ ಇದನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ಖನನ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನಾದ್ರೂ ಈ ಪ್ರಾಚೀನ ಕಾಲದ ಮಲ್ಲಿಕಾರ್ಜುನ ಗುಡಿಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಹಳಿಯಾಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.